ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಏನಪ್ಪ ಇವಳು ಚೈನಾ ತೋರಿಸ್ತಾ ಇದ್ದಾಳೆ ಅಂದ್ಕೊತಾ ಇದ್ದೀರಾ. ನನ್ನ ಮಗಳಿಗೆ ಅಂತ ನಮ್ಮ ಅಮ್ಮ ಚೈನಾ ಕೊಡಿಸ್ತೀನಿ ಅಂತ ಹೇಳಿದ್ಲು ನಮಗೆ. ಅದಕ್ಕೆ ಇವಾಗ ಊರಿಗೆ ಬಂದಿದ್ದೆ ಅಲ್ವಾ, ಚೈನಾ ತೊಗೊಂಬಂದಿದ್ವಿ, ಕೆಲವೊಂದು ಕಲೆಕ್ಷನ್ಸ್ ತೊಗೊಂಬಂದಿದ್ವಿ. ಹಾಗೆ ನನಗೂ ಚೈನಾ ಕೊಡಿಸ್ತೀನಿ ಅಂತಂದಿದ್ರು. ಸ್ವಲ್ಪ ಒಂದೆರಡು ಕಲೆಕ್ಷನ್ಸನ್ನು ತೊಗೊಂಬಂದಿದ್ರು. ಅದನ್ನು ನೋಡ್ತಾ ಇದ್ದೆ. ನನಗೇನು ತೊಗೊಳ್ಳಿಲ್ಲ, ಯಾಕೆಂದರೆ ತುಂಬ ದಪ್ಪ ಇದ್ವವು. ನನಗೆ ಸಿಂಪಲ್ ಇದ್ದರೆ ಇಷ್ಟ ಆಗುತ್ತೆ. ಅದಕ್ಕೆ ನನ್ನ ಮಗಳಿಗೆ ಅಂತ ನಾವು ತುಂಬ ಗೆಜ್ಜು ತೊಗೊಳಕ್ಕೆ ಹೋಗಿದ್ವಿ. ಅದು ಇವಾಗ ಒಂದೇ ಆಗುತ್ತೆ ಅಂತೆ, ಮುಂದೆ ಏನೂ ಆಗೋದಿಲ್ಲ ಅಂತೆ. ಅದಕ್ಕೋಸ್ಕರನೇ ನಾವು ಈ ಚೈನ ತೊಗೊಂಡು ಖಡ್ಗ ತೊಗೊಂಡಿದ್ದೀವಿ ನೋಡಿ. ಹಾಗೆ ಕೈಗೆ ಹಾಕೊಳ್ಳೋ ಬಳೆನೂ ತೊಗೊಂಡಿದ್ದೀವಿ. ಬ್ಲ್ಯಾಕು ಮತ್ತು ವೈಟ್ ಬರುತ್ತೆ, ಅದು ನೀಟಾಗಿ ತೋರಿಸೋದಕ್ಕೆ ಆಗಲಿಲ್ಲ. ಹಾಗೆ ಇದು ನಮ್ಮ ಅಕ್ಕ ಡ್ರೈ ಫ್ರೂಟ್ ಚಾಕ್ಲೇಟ್ಸ್ ತೊಗೊಂಬಂದಿದ್ರು ನೋಡಿ. ಎಷ್ಟು ಸಖತ್ತಾಗಿದ್ವು ಅಂದರೆ ತುಂಬ ಸಖತ್ತಾಗಿದ್ವು. ಅದಕ್ಕೆ ಡೈಲಿ ಒಂದೊಂದು ಸ್ಕೂಲಿಗೆ ಒಯ್ತಾರೆ ಅಂತ ನಮ್ಮ ಅಕ್ಕ ತೊಗೊಂಬಂದಿದ್ರು. ಹಾಗೆ ನಾನು ಕೆಲವೊಂದು ಚಾಕ್ಲೇಟ್ಸ್ನ ತೊಗೊಂಡು ತಿಂತಾಯಿದ್ದೆ. ನಿಮಗೂ ತೋರಿಸೋಣ ಅಂತ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ನೋಡಿ. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಕಲರ್ ಮಾತ್ರ ನನಗೆ ತುಂಬಾ ಇಷ್ಟ. ಲೈಟ್ ಪರ್ಪಲ್ ಆಗಿದೆ ನೋಡಿ, ಅದು ಎಷ್ಟು ಸೂಪರ್ ಆಗಿದೆ ಅಲ್ವಾ. ನನಗೆ ಸಖತ್ತಾಗಿ ಇಷ್ಟ ಆಯಿತು. ಸೆಂಟ್ರಲ್ಲಿ ಯಾವುದಾದ್ರೂ ಗೋಡಂಬಿ, ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಇಟ್ಟಿರ್ತಾರೆ ನೋಡಿ. ಇವಾಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಲ್ವ, ಹೊರಗಡೆ ಈ ಥರ ಕವರ್ ಇರುತ್ತೆ, ಮತ್ತು ಇನ್ನೊಂದು ಕವರ್ ಇರುತ್ತೆ. ನಾನು ಯಾವ ರೀತಿ ರೆಡ್ ಕಲರ್ ಇದೆ ಅಲ್ವಾ, ಅದನ್ನು ಓಪನ್ ಮಾಡ್ತಾ ಇದ್ದೀನಲ್ವ, ಒಂದೇ ಕೈಯಿಂದ ಓಪನ್ ಮಾಡ್ತಾ ಇದ್ದೀನಿ. ಮಗಳು ಹಂಗೆ ತೊಡೆ ಮೇಲೇ ಮಲ್ಕೊಂಡಿದ್ಲಲ್ವ, ಅವಳನ್ನ ಎತ್ಕೊಂಡು ಹಾಗೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಒನ್ ಸೈಡ್ ಇದೆ ಫ್ರೆಂಡ್ಸ್, ಸೂಪರ್ ಆಗಿದೆ ಗೊತ್ತಾ ನಿಮಗೆ. ಹಾಗೆ ನನ್ನ ಅಕ್ಕನ ಮಗಳು ಹಣ್ಣು ಬೇಕು ಅಂತ ಹಠ ಮಾಡ್ತಾ ಇದ್ಲು. ಅವಳಿಗೆ ಯಾವ ಹಣ್ಣು ಬೇಕು ಅಂತ ಕಟ್ ಮಾಡಿ ಕೊಡ್ತಾ ಇದ್ದೆ, ಬನ್ನಿ ತೋರಿಸ್ತೀನಿ. ಅವಳು ತಿನ್ನಬೇಕು ಅಂತಲೇ ಹೇಳ್ತಾ ಇದ್ಲು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಬನ್ನಿ ತೋರಿಸ್ತೀನಿ. ಅಷ್ಟು ಹೆಂಗೆ ಮಾಡ್ಬೇಕಮ್ಮ? ಚಾಕೆಲ್ ಐತಿ ಇಲ್ಲಿತ್ತಲ್ಲ. ಇದೇನು ಹೇಳು? ಡ್ರ್ಯಾಗನ್ ಫ್ರೂಟ್. ಹಂಗೆ ಟೇಸ್ಟ್ ಬರ ಅಂತೆ. ಹೆಂಗೆ ತೆಗಿಬೇಕು ಅಂತೆ. ನರವಲ್ಲ ಎಷ್ಟು ದೊಡ್ಡ ಆ ಬೇಸರವಿಲ್ಲ. ನಿನ್ನ ಡ್ರೆಸ್ ಕಲರ್ ಐತೆ ನೋಡೋದು. ನಾನೊಂದು ಪೀಸ್ ತಗೊತೀನಿ. ಅವಾಗೊಂದು ಸ್ವಲ್ಪ ಕೊಡು. ತಗೋ, ಒಂದು ಸ್ವಲ್ಪ ಇಟ್ಕೊಂಡು ನೋಡಿ ಹೆಂಗೈತೆ ಟೇಸ್ಟ್ ಅಂತ. ಸಪ್ಪು ಅವಾಗ ಸ್ವೀಟ್ ಬರ್ತಿತ್ತು, ಸಪ್ಪಗೆ ಬರ್ತಿತ್ತು. ಹೆಂಗೈತೆ? ತಿಂತ ಮಾಡಿದ್ರಾಗ 2 ಪೀಸ್ ಇದೆ ನೋಡಿ, ತಗ. ನೀ ತಿಂದಿಲ್ಲಲ್ಲ, ನಾವು ನಿನ್ನೆ ತಿಂದೀವಿ. ಕೊಡ ಅವಾಗ. ಚೆನ್ನಾಗೈತೆ. ಹೆಂಗೈತೆ ರಿಷಿಕಾ? ಚೆನ್ನಾಗೈತೆ. ಡ್ರ್ಯಾಗನ್ ಫ್ರೂಟ್ ಎಲ್ಲ ತಿಂದಮೇಲೆ ಅವಳು ಹೋಮ್ವರ್ಕ್ ಬರೆಯೋದಕ್ಕೆ ಯಾವುದೋ ಬುಕ್ಕ ಹಿಡ್ಕೊಂಡು ಆಟ ಆಡ್ತಾ ಇದ್ಲು. ನಾನು ಅವಳನ್ನ ಬಿಟ್ಬಿಟ್ಟು ಅಲ್ಲಿ ಈ ಕಡೆ ರೈಸ್ಗೆ ಇಡು ಅಂತ ಹೇಳಿದ್ರಲ್ವ ಅಮ್ಮ, ರೈಸ್ ಮಾಡೋದಕ್ಕೆ ನಾನು ಇದರಲ್ಲಿ ಫಿಲ್ಟ್ರ್ ನೀರು ಬಾಟ್ಲಲ್ಲಿ ಅಕ್ಕಿ ಹಾಕಿ ಇಟ್ಟಿದ್ದಾರೆ ನೋಡಿ ಅಕ್ಕ. ಇದರಲ್ಲಿ ಅಕ್ಕಿ ತೊಗೊಂಡು ರೈಸ್ನ ನೆನೆ ಹಾಕ್ತಾ ಇದ್ದೆ ನೋಡಿ. ಸಿಂಕಲ್ಲೇ ನಾನು ತೊಳೆಯೋದು, ಹೊರಗಡೆ ಹೋಗೋದಿಲ್ಲ ಜಾಸ್ತಿ. ಸಿಂಕ್ ಇದ್ಬಿಟ್ರೆ ಆಯಿತು ಅಲ್ವಾ, ಒಳಗಡೆನೇ ಅರ್ಧ ಕೆಲಸ ಮುಗಿದ್ಬಿಡುತ್ತೆ. ಸಣ್ಣ ಪುಟ್ಟ ಪಾತ್ರೆ ಎಲ್ಲ ಸಿಂಕಲ್ಲೇ ತೊಳ್ಕೊಂಬಿಡ್ಬೋದು. ಸಿಂಕ್ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಸಿಂಕ್ ಇರಬೇಕು, ಎಲ್ಲ ಸಿಸ್ಟಮ್ ಇರಬೇಕು ನೋಡಿ ಅಡುಗೆ ಮನೆ. ನನಗೆ ಸಿಂಕ್ ಪುಟ್ಟದಾಗಿದ್ರೂ ಪರವಾಗಿಲ್ಲ, ಸಿಂಕ್ ಇರಬೇಕು. ಫಸ್ಟು ನಾನು ನೋಡೋದೇ ಸಿಂಕು ಮತ್ತು ದೊಡ್ಡ ಹಾಲ್ ನೋಡ್ತೀನಿ. ಯಾವುದಾದ್ರೂ ಮನೆಗೆ ಬಾಡಿಗೆ ಮನೆಗೆ ಹೋಗ್ತಿರ್ತೀವಲ್ವ, ಹಸ್ಬೆಂಡಿಗೆ ಟ್ರಾನ್ಸ್ಫರ್ ಆದಾಗ, ಆವಾಗ ಆ ರೀತಿ ನೋಡ್ತಾ ಇರ್ತೀನಿ. ಒಂದು ಗಿಂಡಿಯಲ್ಲಿ
ಏನಪ್ಪ ನೀರಿಟ್ಟಿದ್ದಾರೆ ಇಲ್ಲಿ ಅಮ್ಮ ತಗಮ್ಮ. ಮಗಳು ಇಲ್ಲೇ ಮಲ್ಕೊಂಡಿದ್ದಾಳೆ. ಅವಳಿಗೆ ಸ್ವಲ್ಪ ಪೇಡ ಏನೋ ತಿನ್ನಿಸ್ತಾ ಇದ್ದೆ. ಅವಳು ನೋಡ್ತಾ ಇದ್ಲು ವಾಯ್ಸ್ ಕೊಡೋದು. ತಗೋ ಅಂತ ಇದ್ದೆ. ಮುಖ ನೋಡಿ ತಿಂತಾ ಇದ್ಲು ನೋಡಿ ಪೇಡ. ಹಾಲಿನ ಪೇಡ ಅಥವಾ ಸ್ಮೂತ್ ಪೇಡ ಬರುತ್ತಲ್ವ, ಆ ಥರ ತಿನ್ನಿಸ್ತಾ ಇರ್ತೀನಿ. ತುಂಬ ಏನು ತಿನ್ನಿಸೋದಿಲ್ಲ, ಸ್ವಲ್ಪನೇ ಬಾಯಿ ಟೇಸ್ಟ್ ಮಾಡಿಸ್ತಾ ಇರ್ತೀನಿ ನೋಡಿ. ಅದಾದ ನಂತರ ಇವಾಗ ಅಕ್ಕಿ ಎಲ್ಲ ತೊಳೆದ್ಮೇಲೆ ಇವಾಗ ಅಕ್ಕಿಗೆ 1 ಗ್ಲಾಸ್ಗೆ 2.5 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಇಡ್ತಾ ಇದ್ದೆ. ಹಾಗೆ ಇಲ್ಲಿ ಇವಳು ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಾ ಇದ್ಲು. ಹಣ್ಣು ತಿಂದಿದ್ದಲ್ವ ಮತ್ತೆ ಬೇಕು ಅಂತ ಹೇಳ್ತಾ ಇದ್ಲು. ಸಾಕು ಅಮ್ಮ ಮತ್ತೆ ಆಮೇಲೆ ತಿಂದರೆ ಆಯಿತು ಅಂತ ಹೇಳಿಬಿಟ್ಟು ಅವಳ ಹತ್ರ ಪ್ಲೇಟ್ ಇಸ್ಕೊಂಡು ನಾಲಿಗೆ ಎಲ್ಲ ಕೆಂಪಗಾಗಿದೆ ಅಂತ ತೋರಿಸ್ತಾ ಇದ್ಲು ನೋಡಿ. ಕಿಲಾಡಿ ನನ್ನ ಅಕ್ಕನ ಮಗಳು. ಏನು ಡಾಲ್ ಯಾರ್ದಿದು? ಹಚ್ಬೇಕೇನು ಈಗ? ನಿನ್ನ ಡ್ರೆಸ್ ಮ್ಯಾಚಿಂಗೇನು? ನೇಲ್ ಪಾಲಿಶ್ ಅದೇನಮ್ಮ? ನೇಲ್ ಪಾಲಿಶ್. ತಂಬೋಗು ಅದನ್ನ ಹಚ್ಚನ ಬಿಚ್ಚಪ್ಪ. ತುಂಬೈತಾ? ಹೊಸದದು ನಾನು ತಗೊಂಬಂದಿದ್ದು. ಪರ್ಪಲ್ ಕಲರ್. ನಿನ್ನ ಬ್ಯಾಂಗಲ್ಲೋ ಪರ್ಪಲ್ ಕಲರ್. ಅವನ ಬಟ್ಟೆ ಒಗೆದಾಗಿಲ್ಲ. ಬಟ್ಟೆ ವಾಶ್ ಮಾಡ್ತಾ ಇದ್ದಾರೆ ಅಮ್ಮ. ಇವಳು ನೇಲ್ ಪಾಲಿಶ್ ಹಚ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾಳೆ. ಹಾಯ್ ಮಾಡಮ್ಮ. ಹಾಯ್ ಫ್ರೆಂಡ್ಸ್ ಅನ್ನ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಗುಂಡಮ್ಮ ನೋಡಿ ಹೆಂಗೆ ಮಾಡಕತ್ತಾಳ. ಹಾಯ್ ಫ್ರೆಂಡ್ಸ್, ಬಾ 2 ಕೈಗೆ ಹಚ್ಚನ್ ಬಾ. ನೀನೇನು ಊಟ ಮಾಡಿಸ್ತೀವಲ್ಲ ಬಾ. ಇಲ್ಲೇ ಬಾ, ಇತ್ತ ಬಾ. ತಂಗಿ ಮೇಲೆ ಬೀಳ್ಬೇಡ. ಪುಟಾಣಿ ಕೈಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಪುಟಾಣಿ ಈ ಬೆರಳು ನೋಡಿ ಎಷ್ಟು ನೋವು ಮಾಡ್ಕೊಂಡಿದ್ದಾಳೆ. ಎಲ್ಲೋ ಇರಿಸ್ಕೊಂಬಂದಿದ್ದಾಳೆ ನೋಡಿ. ಗೇಟಿಗೆನಮ್ಮ? ಗೇಟಿಗೆಲ್ಲ ಇಲ್ಲಿ ಮಕ್ಕಂತೀವಲ್ಲ ಬಾಕ್ಲಿ. ಹಾಂ, ಡೋರು ಪರ್ಪಲ್ ಕಲರ್. ಡ್ರೈ ಫ್ರೂಟ್ಸ್ ಗೋಡಂಬಿ, ಬಾದಾಮಿ, ಉತ್ತುತ್ತಿ ಪುಟ್ಟಕ್ಕಗ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ನನ್ನ ಮಗಳಿಗೆ ಈ ಥರ ಹಾಕ್ತಾ ಇರ್ತೀನಿ. ಈ ಥರ ತೇದ್ಬಿಟ್ಟು ಗೋಡಂಬಿ, ದ್ರಾಕ್ಷಿ, ಗೋಡಂಬಿ, ಉತ್ತುತ್ತಿ ಮತ್ತು ಬಾದಾಮಿ ತೇದ್ಬಿಟ್ಟು ಈ ಥರ ನೆಕ್ಕಿಸ್ತಾ ಇರ್ತೀನಿ ಅವಳಿಗೆ. ಅವಳಿಗೂ ಬೇಕಲ್ವ ಎನರ್ಜಿ, ಅದಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲದು ಒಂದೇ ಸಾರಿ ತೇದ್ಬಿಟ್ಟು ಎಲ್ಲನೂ 3 ಮಿಕ್ಸ್ ಮಾಡಿ ನೆಕ್ಕಿಸ್ತೀನಿ. ಅದು ಒಂದು ನೆಕ್ಸಕ್ಕೆ ಹೋಗೋದಿಲ್ಲ. ಓಕೆ ಫ್ರೆಂಡ್ಸ್, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.